ತಗೊಂಡಿರೋದು ಇದು ಸಾನು ಅಕ್ಕನ ಬಾಲ್, ಇದು ಅಪ್ಪಂದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ಇದು ಬಂದು ಸ್ಯಾಟರ್ಡೇ ವ್ಲಾಗು. ಫ್ರೈಡೇ ಬಂದು ನನ್ನ ನಾನಿ ನಮ್ಮ ಮನೆಗೆ ಬಂದಿದ್ದರು, ಆಶಾ ಎಲ್ಲ ಬಂದಿದ್ದರಿಂದ ನಾವು ಎಲ್ಲ ಶಾಪಿಂಗ್ ಹೋಗೋಣ ಅಂತ ಅಲ್ಲಿಂದ ಹೊರಟ್ವಿ. ಟೆಕ್ಸ್ಮಾರ್ಟಿಗೆ ಹೋದ್ವಿ ಶಾಪಿಂಗ್ ಮಾಡೋಣ ಅಂತ ಹೇಳಿ, ಜೆ ಪಿ ನಗರಲ್ಲಿರೋ ಟೆಕ್ಸ್ಮಾರ್ಟಿಗೆ. ಕಲೆಕ್ಷನ್ಸು ಕೂಡ ತುಂಬ ಚೆನ್ನಾಗಿದೆ, ರೀಸನಬಲ್ ಇರುತ್ತೆ ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಆಲ್ಮೋಸ್ಟ್ ನಾವು ಅಲ್ಲೇ ಶಾಪಿಂಗ್ ಮಾಡಿದ್ವಿ. ಅಲ್ಲಿಂದ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಅಲ್ಲಿ ಎಲ್ಲರೂ ಕೂಡ ಟಯರ್ಡ್ ಆಗಿಬಿಟ್ಟಿದ್ರು. ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 7:45 ಆಗಿತ್ತು. ಅಲ್ಲಿಂದ ಬರ್ತಾನೆ ನನಗೆ ಪಿಜ್ಜಾ ಬರ್ಗರ್ ಎಲ್ಲ ಬೇಕು ಅಂತ ಮಕ್ಕಳದ್ದು ಒಂದೇ. ಅಲ್ಲಿ ನಾವು ಮಧ್ಯದಲ್ಲಿ ನಿಲ್ಸೋಕ್ಕೂ ಆಗಲಿಲ್ಲ, ಏಕೆಂದರೆ ಹರೀಶ್ಗೆ ಕೂಡ ವರ್ಕ್ ಇದ್ದಿದ್ದರಿಂದ ನಾನು ಬೇಗ ಹೋಗಬೇಕು, ಆದಷ್ಟು ಬೇಗ ಬನ್ನಿ, ಮನೆಗೆ ಬುಕ್ ಮಾಡ್ಕೊಬಿಡಿ ಅಂತ ಹೇಳಿದ್ರು. ಹಾಗಾಗಿ ಮನೆಗೇ ಎಲ್ಲನೂ ತರಿಸಿದ್ದೆ. ಮೆಕ್ಡೊನಾಲ್ಡ್ಸಿಂದ ಬರ್ಗರು, ಅವ್ರಿಗೆ ಚಿಕನ್ ಬರ್ಗರು, ನಾವೆಲ್ಲ ವೆಜ್, ನಾನು ಮತ್ತು ಆಶಾ ಇರೋರು ಇಬ್ಬರು ವೆಜ್ಜು, ಇನ್ನೆಲ್ಲ ನಾನ್ ವೆಜ್ಜು. ಹಾಗಾಗಿ ಪಿಜ್ಜಾ ಮತ್ತು ಅದನ್ನೆಲ್ಲ ತರಿಸಿದ್ದೆ. ಅವದೆಲ್ಲ ತಿಂದ್ವಿ. ನೆಕ್ಸ್ಟ್ ಮಾರ್ನಿಂಗ್ ಇದು ತಿಂದಾದ್ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಬೆಳಗ್ಗೆನೇ ಬಿರಿಯಾನಿ ಮಾಡಿದ್ದೆ. ಚಿಕನ್ ದಮ್ ಬಿರಿಯಾನಿ ವಿಡಿಯೋ ಹಾಕ್ತೀನಿ. ಚಿಕನ್ ದಮ್ ಬಿರಿಯಾನಿ ಮಾಡಿದೆ, ಹೇಗೆ ಮಾಡೋದು ಅಂತ. ಚಿಕನ್ ದಮ್ ಬಿರಿಯಾನಿ ನಾಟಿ ಸ್ಟೈಲು ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಾತ್ರ. ಎಲ್ಲರೂ ಕೂಡ ಬಿರಿಯಾನಿ ಮತ್ತು ಆವಾಗಲೇ ಚಿಕನ್ ಸಾಂಬಾರು ಕೂಡ ಮಾಡಿ ರೆಡಿ ಮಾಡಿ ಎಲ್ಲರೂ ಕೂಡ ಬೆಳಗ್ಗೆನೇ ಆಲ್ಮೋಸ್ಟ್ ಮಾಡೋ ಅಷ್ಟೊತ್ತಿಗೆ ಒಂದು 9:30 ಆಗೋಗಿತ್ತು. ತಿಂಡಿ ಮಾಡೋ ಅಷ್ಟೊತ್ತಿಗೆ ಅವರೆಲ್ಲ ಚಿಕನ್ ತಂದುಕೊಟ್ಟು ನಾವು ರೆಡಿ ಮಾಡ್ಕೊಂಡು ಮಾಡೋ ಅಷ್ಟೊತ್ತಿಗೆ. ಆಮೇಲೆ ನನ್ನ ಆಶೆನೇ ಕೂಡ ಎಲ್ಲರಿಗೂ ಕೂಡ ಬಡಿಸ್ತಾ ಇದ್ದಾಳೆ. ನಾವು ಅವ್ರ ಮನೆಗೆ ಹೋದೆ ಅಷ್ಟೇ, ಅವ್ರು ನಮ್ಮ ಮನೆಗೆ ಬಂದರು ಅಷ್ಟೇ. ನಮ್ಮನೆ ಅವ್ರ ಮನೆ ಆ ಥರ ಏನೂ ಇರೋದಿಲ್ಲ. ನಾವು ಅಲ್ಲಿಗೆ ಹೋದಾಗ ಸೇಮ್ ನಮ್ಮ ಮನೇಲಿ ಹೇಗಿರ್ತೀವಿ ನಾವು ಅಲ್ಲೂ ಇರ್ತೀವಿ. ಅವ್ರು ನಮ್ಮ ಮನೆಗೆ ಬಂದಾಗಲೂ ಹಾಗೆ ಇರ್ತಾರೆ. ನಾವು ಮುಂಚೆಯಿಂದನೂ ಹಾಗೆ ಆಲ್ಮೋಸ್ಟ್ 11 years ಆಯಿತು ನಮ್ಮ ಮದುವೆ ಆಗಿ. ಅವಾಗಿಂದನೂ ಕೂಡ ನಾವು ಫ್ರೆಂಡ್ಸ್ ಥರನೇ ಇದ್ದೀವಿ. ಅದನ್ನು ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗುತ್ತೆ. ಹಾಗೆ ಇರಬೇಕು ಇನ್ನೊಂದು ಕಡೆ ತನಕ. ನೋಡಿ ಇಲ್ಲಿ ಸಾನು ಹೇಗೆ ಮಾಡ್ತಿದ್ದಾಳೆ ಅಂತ, ಎಳ್ಳಿಕಾಯಿ ಜ್ಯೂಸ್ ರೆಡಿ ಮಾಡ್ತಾ ಇದ್ದಾಳೆ. ನಾನ್ ವೆಜ್ ಮಾಡಿದ್ವಿ, ಬಿರಿಯಾನಿ ಬೆಳಗ್ಗೆ ಬಿರಿಯಾನಿ ಆಯಿತು. ಮತ್ತು ಇದು ಚಿಕನ್ ಸಾಂಬಾರು ಮಾಡಿಟ್ಟಿದ್ದೀವಿ. ಈಗ ಅನ್ನ ಮುದ್ದೆ ಮಾಡ್ಕೋಬೇಕು. ನೋಡಿ ಇಲ್ಲಿ ಹೊಸ ಪ್ಲ್ಯಾಂಟ್ ತರಿಸಿದ್ದೀನಿ, ಇಲ್ಲೊಂದು ಮತ್ತು ಇಲ್ಲಿಗೊಂದು ಇಟ್ಟಿದ್ದೀನಿ. ಹಾಗೆ ಎಲ್ಲ ಕ್ಲೀನಾಗಿದೆ. ನೋಡಿ ಇಲ್ಲಿ ಅವನಿಗೆ ವಿಡಿಯೋ ಮಾಡಬೇಕಂತೆ, ಅವ್ರು ಅಡುಗೆ ಮಾಡೋದನ್ನ. ಅದಕ್ಕೆ ಅವ್ರ ಅಮ್ಮನ ಮೊಬೈಲ್ ತೊಗೊಬಂದು ಇಲ್ಲಿ ಇಟ್ಬಿಟ್ಟು ಟ್ರೈಪಾಡ್ಗೆ ರೆಡಿ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡಿ ಎಳ್ಳಿಕಾಯಿನ ತೆಗೆದ್ರೆ ಆರೆಂಜ್ ಅಂತ ತಿಂತಾ ಇದ್ದಾಳೆ ನಮ್ಮ ಅರ್ಥ. ಅಲ್ಲೊಬ್ರು ಕೂತ್ಕೊಂಡು ಆಟ ಆಡ್ತಿದ್ದಾರೆ, ಎಲ್ಲ TV ನೋಡ್ತಾ ಇದ್ದಾರೆ. ನೋಡಿ ಯಾವ ಥರ ಹಿಂಡ್ತಾ ಇದ್ದಾರೆ ನೋಡಿ ಇಲ್ಲಿ. ಇದು ಎಳ್ಳಿಕಾಯಿ ಊರಿಂದು, ಚಿಕ್ಕಮಂಗ್ಳೂರ್ದು. ತೋರಿಸ್ತೀನಿ, ಇದನ್ನ ಎಲ್ಲಿ ಇಟ್ಟಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಗೊಂಬೆ. ಎಲ್ಲ TV ನೋಡ್ತಾ ಕೂತಿದ್ದಾರೆ. ಆಶೆ ತಲೆ ಕೂದಲು ಹಚ್ಕೋತಾ ಇದ್ದಾಳೆ. ನೋಡಿ ಇಲ್ಲಿ ನಮ್ಮ ಮನೇದು ಏನು ಮಾಡ್ತಾ ಇದೆ ಅಂತ. ಏನ್ ಬನ್ನಿ ಅದು ಟಮಟೆ ನೋಡಿ. ಸಕ್ಕರೆ ಯೂಸ್ ಮಾಡಬಾರ್ದು, ಬೆಲ್ಲದಲ್ಲಿ ಮಾಡಿ ಅಂದರೆ ಚೆನ್ನಾಗಿರಲ್ಲ ಅಂತ ಸಕ್ಕರೆ ಅಂತ ಯೂಸ್ ಮಾಡ್ತಿದ್ದಾರೆ. ನೋಡೋಣ, ಒಂದಿನ ಅಲ್ಲ ತಿನ್ನಲಿ ಅಂತ ನಾನು ಸುಮ್ಮನಾಗಿದ್ದೀನಿ.
ನೋಡಿ ಇಲ್ಲಿ ನಮ್ಮ ಅಗಸ್ತ್ಯ ಬೇರೆ ಏನು ತಿನ್ನಲ್ಲ ಅವನು, ಇಂಥದ್ದು ಮಾತ್ರ ತಿನ್ನೋದು. ಬರೀ ಪಾಸ್ತಾ, ಬರ್ಗರು, ಪಿಜ್ಜಾ. ನೋಡಿ ಎಲ್ಲ ಕುತ್ಕೊಂಡು ಹೆಂಗೆ ತಿಂತಾ ಇದ್ದಾರೆ ಅಂತ. ನನಗೆ ಇದೆಲ್ಲ ಇಷ್ಟ, ಪಾಸ್ತಾ ಅಂತ. ಬಿಸಿ ಬಿಸಿ ತಿನ್ನು ಮನೆ, ನಿಧಾನ ತಿನ್ನು. ಈ ಬೇಬಿಗೂ ಬಿಸಿ ಬಿಸಿದು ಇಷ್ಟ. ಬಿಸಿ ಬಿಸಿ ನಿಧಾನ ತಿನ್ನು. ಅನ್ನ ಮಾತ್ರ ಹೋಗಲ್ಲ ಅವನಿಗೆ, ಇವೆಲ್ಲ ಚೆನ್ನಾಗಿ ಹೋಗುತ್ತೆ. ಸ್ನ್ಯಾಕ್ ಥರ ತಿನ್ನಲ್ಲ, ಅನ್ನನ ಥರ ತಿಂತಾನೆ. ಅನ್ನನ ಸ್ನ್ಯಾಕ್ ಥರ ತಿಂತಾನೆ. ನೋಡಿ ಅವಳು ವಾಚ್ ಅಂತೆ, ನೋಡ್ಕೊಂಬಿಡಿ ಒಂದ್ಸತಿ. ಇವತ್ತು ಸಂಡೇ ಈವ್ನಿಂಗು. ಆಯಿತು, ಟೈಮ್ ಹಿಡ್ತಿದ್ದಾಳೆ. ಇವತ್ತು ಸಂಡೇ ಈವ್ನಿಂಗು ನನ್ನ ನಾದಿನಿಯವರೆಲ್ಲ ಮನೆಗೆ ಹೊರಟ್ರು. ಸರಿ ಅಂದ್ಬಿಟ್ಟು ನಾವು ಡೆಕಾಥ್ಲಾನ್ ಶಾಪಿಂಗ್ ಬರಬೇಕಾಗಿತ್ತು. ಇವರಿಗೆ ನ್ಯಾವಿಗೇಷನ್ ಹಾಕಿ ಹೋಗೋಣ ಅಂತ ಹೊರಟಿದ್ವಿ. ಎಲ್ಲರೂ ಇವತ್ತು ಡೆಕಾಥ್ಲಾನಿಗೆ ಹೋಗ್ತಾ ಇದ್ದೀವಿ. ಸಂಡೇ ಈವ್ನಿಂಗ್ ಇವತ್ತು. ಆಲ್ರೆಡಿ ಟೈಮ್ ಎಷ್ಟು 6:30 ಆಗಿದೆ. ಅವಳ್ದು 6:30 ಆಗಿದೆ ಅಂತ ಟೈಮು. ಮತ್ತೆ ಅವ್ರ ಅಪ್ಪ ಇದು, ಅವ್ರ ಅಕ್ಕ ಅದು, ನಾನು ಅವ್ರ ಅಮ್ಮ, ಇವಳು ನನ್ನ ಮಗಳು, ಇವರಿಬ್ರು, ಇವಳು ನನ್ನ ಗಂಡ. ಆಯ್ತಾ? ಸಾಕಾ? ಹಾಂ, ಸಾಕು. ನನ್ನ ನಾದಿನಿಯವರೆಲ್ಲ ಹೇಗಿದ್ರು ಮನೆಗೆ ಬಂದಿದ್ರು. 3 days ಆಯ್ತು ಇವತ್ತಿಗೆ. ಹೊರಟ್ರು ಈಗ ತಾನೇ. ಅವರು ಒಂದು 5 o'clock ಹೊರಟ್ರು ಮನೆಗೆ. ಇವರು ಬೆಳಗ್ಗೆ ಹೊತ್ತು ಡೈಲಿ ಬೆಳಗ್ಗೆ ಶಟಲ್ ಆಡಕ್ಕೆ ಹೋಗ್ತಾರೆ. ಶಟಲ್ ಆಡಕ್ಕೆ ಹೋಗ್ತಾರಾ, ಏನು ಮಾಡಕ್ಕೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಒಂದ್ಸತಿ ಗಟ್ಸ್ ಕಿತ್ಕೊಂಡ್ಬರ್ತಾರೆ. ಇವತ್ತು ನೋಡಿದರೆ ಮೊನ್ನೆ ಏನು ಗಟ್ಸ್ ಹಾಕೊಂಡು ಹೋಗಿದ್ದಾರೆ, ಇವತ್ತು ಬ್ಯಾಟೆ ಮುರ್ಕೊಂಡ್ಬಂದಿದ್ದಾರೆ. ಅದಕ್ಕೆ ಜಗಳ ಆಡಕ್ಕೆ ಹೋಗ್ತಾರಾ ಇಲ್ಲ ನಿಜವಾಗ್ಲೂ ಶಟಲ್ ಆಡಕ್ಕೆ ಹೋಗ್ತಾರಾ ಗೊತ್ತಿಲ್ಲ. ಒಂದ್ಸತಿ ಹೋಗಿ ನೋಡಬೇಕು. ಅದಕ್ಕೆ ಸರಿ ಅಂತ ಹೇಳಿ ಡೆಕಾಥ್ಲಾನಲ್ಲೇ ತಗೊಂಡ್ಬಿಡೋಣ ಅಂತ ಹೇಳಿ ಹೊರಟ್ವಿ. ನಾವು ಬರ್ತೀವಿ ಹಿಂಗೆ ಇಟ್ಕೊಂಡು. ಸರಿ. ಹಾಗೆ ಇವ್ರದ್ದು February 10th ಕೂಡ ಬರ್ಡೇ ಇರೋದ್ರಿಂದ ನೆನ್ನೆನೂ ಕೂಡ ಸ್ವಲ್ಪ ಟೆಕ್ಸ್ಮಾರ್ಟಿಗೆ ಹೋಗಿದ್ವಿ ಶಾಪಿಂಗೆಲ್ಲ. ಅಲ್ಲೂ ಎಲ್ಲ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ನಿನ್ನೆ ಈವ್ನಿಂಗ್ ಆಯಿತು. ಅಲ್ಲೂ ಕೂಡ ಇವ್ರ ತಂಗಿ ಇದ್ದವರು ಡ್ರೆಸ್ಸಸ್ ಎಲ್ಲ ಕೊಡಿಸಿದ್ರು ಬರ್ತಡೆಗೆ. ಬಟ್ ಅವಳಿಗೆ ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ. ಹೇಗೋ ಬ್ಯಾಟ್ ಮುರ್ಕೊಂಡು ಬಂದಿದ್ದಾರೆ ಬೆಳಗ್ಗೆ. ಹಾಗಾಗಿ ಹೋಗ್ಬೇಕಾದ್ರೆ ಅವನಿಗೆ ಬರ್ಡೇ ಗಿಫ್ಟ್ ಅಂತ ಹೇಳ್ಬಿಟ್ಟು ಪ್ರೀತಿ ಅಣ್ಣಂಗೆ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಮೌಂಟ್ ಕೂಡ ಕೊಟ್ಟೋಗಿದ್ಲು. ಸರಿ ಆಯಿತು, ಹೇಗೋ ಕೊಟ್ಟೋಗಿದ್ದಾಳಲ್ಲ, ಸಂಡೇ ಬೇರೆ, ಬೆಳಗ್ಗೆಯಿಂದ ಬೇರೆ ಮನೇಲಿದ್ವಿ, ಏನು ಮಾಡೋದು ಅಂತ ಹೇಳಿ ಹೊರಟ್ಬಿಡೋಣ. ಇವಾಗಲೇ ಹೋಗಿ ತಗೊಂಬರೋಣ, ಸ್ವಲ್ಪ ಲಾಂಗ್ ಡ್ರೈವ್ ಆದಂಗೂ ಆಗುತ್ತೆ, ಹೋದಂಗೂ ಆಗುತ್ತೆ ಅಂತ. ಅವಳ ಮಾಮಿಗಳೆಲ್ಲ ಅಲ್ಲಿದೆ ಅಂತ ಹೋಗ್ತಾ ಇದ್ದೀವಿ. ಈಗ ನೋಡೋಣ ಬನ್ನಿ. ನಾವು ಡೆಕಾಥ್ಲಾನಲ್ಲಿ ಆದರೆ ನಾನು ವಿಡಿಯೋ ಮಾಡ್ತೀನಿ ಅಲ್ಲಿ ಯಾವ ಥರ ಇದೆ ಅಂತ ಹೇಳಿ. ಬಟ್ ನಾವು ಒಂದ್ಸತಿ ಹೋಗಿದ್ವಿ ತುಂಬ ವರ್ಷದ ಹಿಂದೆ. ತುಂಬ ಚೆನ್ನಾಗಿತ್ತು. ಅಲ್ಲಿ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿರುತ್ತೆ. ಸ್ಪೋರ್ಟ್ಸ್ ಐಟಮ್ಸ್ ಇರ್ಬೋದು, ಮತ್ತು ಸೈಕಲ್ಸ್ ಇರ್ಬೋದು, ಮತ್ತು ನಮಗೆ ಶೂಸಸ್ಸು, ಬ್ಯಾಟ್, ಈ ಥರ ಎಲ್ಲ ಪ್ರತಿಯೊಂದು ಸಿಗುತ್ತೆ. ನಾವು ಜಯನಗರಲ್ಲಿ ಹೋಗಿದ್ವಿ. ಅದು ಜಸ್ಟ್ ಡೆಕಾಥ್ಲಾನ್ ಕನೆಕ್ಟ್ ಅದು. ಅದರಲ್ಲಿ ನಮಗೆ ಅಷ್ಟೊಂದು ಕಲೆಕ್ಷನ್ಸ್ ಇರೋಲ್ಲ. ನಾವು ಅಲ್ಲೇ ಫಸ್ಟೇ ಬುಕ್ ಮಾಡಿಬಿಟ್ಟು ಹೋಗ್ಬಿಟ್ಟು ಕಲೆಕ್ಟ್ ಮಾಡೋಂಥದ್ದು. ಇದಾದರೆ ನಾವು ಹೋಗ್ಬಿಟ್ಟು ತೊಗೊಬಿಡ್ಬೋದು. ಹಾಗಾಗಿ ಹೊರಟಿದ್ದೀವಿ. ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಡೆಕಾಥ್ಲಾನ್ ಹತ್ತತ್ರನೇ ಇದ್ವಿ. ಇದು ಮೀನಾಕ್ಷಿ ಮಾಲ್ ಹತ್ರ ಬರುತ್ತೆ, ಬನ್ನರ್ಘಟ್ಟ ರೋಡು. ಈ ಪ್ಲ್ಯಾಟ್ಫಾರ್ಮ್ 65 ಒಂದ್ಸತಿ ಹೋಗಿದ್ವಿ ನಾವು ಅಲ್ಲೇ. ಬಟ್ ನನಗದು ಮುಂಚೆ ತುಂಬ ವರ್ಷದ ಹಿಂದೆ ಹೋಗಿದ್ದಿದ್ದು ನಾನು. ಆಲ್ಮೋಸ್ಟು 9-10 years ಆಯಿತು ಅನಿಸುತ್ತೆ. ಅವಾಗ ಹೋಗಿದ್ದು ನಾವು. ಹೋಗಿದ್ದಿದ್ವಿ ರಾಯಲ್ ಮೀನಾಕ್ಷಿ ಮಾಲ್ ತೋರಿಸ್ತಾ ಇದ್ದೀವಿ. ಇವಾಗ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಕೂಡ. ಅವಾಗಲೂ ಬಟ್ ಅದೇ ಥರ ಇದೆಯಾ ತುಂಬ ವಾಪಸ್ ಆಗ್ತಿತ್ತು. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಇವಾಗ ಟ್ರಾಫಿಕ್
ಇನ್ನೇನು ಹತ್ತತ್ರ ಇದ್ದೀವಿ ಡೆಕೋಥ್ಲಾನ್ಗೆ. ಇವಾಗ ಡೆಕೋಥ್ಲಾನ್ ಹತ್ರ ಬಂದ್ವಿ. ಆಲ್ಮೋಸ್ಟ್ ನಮಗೆ 6:45 7 ಹತ್ರ ಆಯಿತು ಬರೋ ಅಷ್ಟೊತ್ತಿಗೆ. ನಾವು ಹೊರಟಿದ್ದೆ ಲೇಟ್ ಇರೋದ್ರಿಂದ ಒಂದು ಹಾಫ್ ಆನ್ ಅವರ್ ಬೇಕಾಗುತ್ತೆ ನಮ್ಮ ಮನೆಯಿಂದ ಬರೋಕ್ಕೆ. ಆಲ್ಮೋಸ್ಟ್ 9 ಕಿಲೋಮೀಟರ್ಸ್ ತೋರಿಸ್ತಾ ಇತ್ತು ನಾವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಂದಾಗ. ಮತ್ತು ಪಾರ್ಕಿಂಗ್ ಫೆಸಿಲಿಟೀಸು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಪಾರ್ಕಿಂಗ್ ಫೆಸಿಲಿಟೀಸ್ ಇರ್ಬೋದು, ಮತ್ತು ಅಲ್ಲಿ ನಿಮಗೆ ಜಿಮ್ ಫೆಸಿಲಿಟೀಸ್ ಕೂಡ ಇದೆ. ಮತ್ತು ಕೆಫೆಟೇರಿಯಾ ಅಂದರೆ ಜಸ್ಟ್ ಕಾಫಿ ಈ ಥರ ಎಲ್ಲ ಸಿಗ್ಬೋದು. ಬಟ್ ನಾವು ಅಲ್ಲಿ ಹೋಗಲಿಲ್ಲ, ನಾವು ಹಾಗೆ ಬಂದುಬಿಟ್ವಿ. ನೋಡಿ ತುಂಬ ಆಫರ್ಸ್ ಹಾಕಿರ್ತಾರೆ. ಆಫರ್ಸ್ ತುಂಬ ನಡೀತಾ ಇತ್ತು. ನಿಮಗೆ ಸ್ವಿಮ್ ಸೂಟ್ಸ್ ಇರ್ಬೋದು, ಇಲ್ಲ ಸ್ಪೋರ್ಟ್ಸ್ ವೇರ್ಸ್ ಇರ್ಬೋದು, ಶೂಸಸ್ ಇರ್ಬೋದು, ಸೈಕಲ್ಲು, ಪ್ರತಿ ಒಂದು ಇದು ಸಿಗಲ್ಲ ಅಂತ ಇಲ್ಲ, ಕಂಪ್ಲೀಟಾಗಿ ಸಿಗುತ್ತೆ. ಬಟ್ ಕ್ವಾಲಿಟಿನೂ ಕೂಡ ತುಂಬ ಅಷ್ಟೇ ಚೆನ್ನಾಗಿರುತ್ತೆ. ತುಂಬ ಇಷ್ಟನೂ ಕೂಡ ಆಯಿತು. ನಾವು ಅದಕ್ಕೆ ಫಸ್ಟು ನೋಡೋಕ್ಕೆ ಹೋಗಿದ್ದು, ನಾವು ಶಟಲ್ ಬ್ಯಾಟ್ನ ಅವರಿಗೆ ಫಸ್ಟ್ ನೋಡ್ಕೊಂಬಿಡೋಣ ಅಂತಲೇ ಹೋಗಿದ್ದು. ನಾವು ಕೂಡ ಏನು ತೊಗೊಬಾರ್ದು ಅಂತ ಹೋಗಿದ್ದು, ಏಕೆಂದರೆ ಟೆಕ್ಸ್ಟ್ ಮಾರ್ಟಲ್ಲಿ ಇನ್ನೂ ಶಾಪಿಂಗ್ ಮಾಡ್ಕೊಂಡು ಹೋಗಿದ್ವಿ. ಸ್ಯಾಟರ್ಡೇ ಇನ್ನೂ ಒಂದೇ ದಿನಕ್ಕೆ ಮತ್ತೆ ಏನಕ್ಕೆ ಬೇಡ ಅಂತಲೇ ಅಂದ್ಕೊಂಡು ಹೋದ್ವಿ. ಬಟ್ ಅಲ್ಲಿ ಹೋದ್ಮೇಲೆ ಅದು ಬೇಕು ಇದು ಬೇಕು ಅಂತ ಆಬ್ವಿಯಸ್ಲಿ ಅನಿಸುತ್ತಲ್ಲ, ಹಾಗಾಗಿ ಅಲ್ಲೂ ಕೂಡ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡ್ವಿ, ತುಂಬ ಏನಲ್ಲ. ಅದಕ್ಕೆ ಇವರು ಎಲ್ಲ ಟೆಸ್ಟ್ ಮಾಡ್ತಿದ್ರು, ಯಾವ್ದು ಲೈಟ್ ವೆಯ್ಟ್ ಇದೆ ಅದನ್ನೆಲ್ಲ ನೋಡ್ಕೊಂಡು ಟೆಸ್ಟ್ ಮಾಡ್ತಾಯಿದ್ರು. ಮತ್ತು ನನ್ನ ಮಗಳಿಗೆ ಇದು ತುಂಬ ಇಷ್ಟ ಆಯಿತು. ಹೇಗಿದೆ ಅಮ್ಮ, ನಾನು ಹೇಳ್ಕೊಂಡು ಹೋಗ್ತೀನಿ ಅಂತ ಹೇಳ್ಕೊಂಬರ್ತಾ ಇದ್ದಾಳೆ. ಮತ್ತು ನಾವು ಸಾನುಗೂ ಕೂಡ ಸೈಕಲ್ ನೋಡ್ತಾ ಇದ್ವಿ ಬೇರೆ ಕಡೆ ಎಲ್ಲ. ಇಲ್ಲಿ ಬಂದಾಗ ಟ್ರೈ ಮಾಡೋಣ ಅಂತ ಕೂಡ ನೋಡಿದ್ವಿ, ಅವಳಿಗೆಲ್ಲ ಸೆಟ್ ಆಗುತ್ತಾ ಅಂತ. ಇಷ್ಟ ಆಯಿತು ಅವಳಿಗೂ ಕೂಡ. ಸರಿ ಅಂತ ಹೇಳ್ಬಿಟ್ಟು ಇನ್ನೊಂದು 2 ಡೇಸಲ್ಲಿ ಅವರು ಪೋರ್ಟರ್ ಮಾಡ್ತೀವಿ ಅಂತ ಹೇಳಿದ್ರು. ಸರಿ, ಇನ್ನೊಂದು 2 ಡೇಸ್ ಬಿಟ್ಟು ನೋಡೋಣ, ಬೇರೆ ಕಡೆ ಇನ್ನೊಂದು ಸ್ವಲ್ಪ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. 1 ಲ್ಯಾಕ್ ತನಕ ಸೈಕಲ್ ಇದೆ. ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇಷ್ಟೆಲ್ಲ ಸೈಕಲ್ ಇದೆ ಅಂತ ಹೇಳಿ. ಮತ್ತು ಅಲ್ಲಿಂದ ಮುಂದೆ ಬಂದ್ವಿ. ನಮಗೆ ಹೂಪೆಲ್ಲ ತೊಗೊಂಡ್ಲು ನನ್ನ ಮಗಳು. ಮತ್ತು ಶರ್ಟ್ಸ್, ಟೀ ಶರ್ಟ್ಸ್ ಇರ್ಬೋದು, ಸ್ಲಿಪ್ಪರ್ಸ್ ಇರ್ಬೋದು, ಶೂಸಸ್ ಇರ್ಬೋದು, ಎಲ್ಲದ್ರ ಮೇಲೂ ಕೂಡ ತುಂಬ ಡಿಸ್ಕೌಂಟ್ ಹಾಕಿದ್ದಾರೆ. ಬಟ್ ಶೂಸ್ದು ನಾನು ನೋಡಿದ್ವಿ ನನ್ನ ಸಾನುಗೆ ಅಂತ. ಬಟ್ ನನಗೆ ಅಂಥ ಕ್ವಾಲಿಟಿ ಅಂತ ಏನು ಅನಿಸಿಲ್ಲ. ಪ್ರೈಸ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಬಟ್ ಕ್ವಾಲಿಟಿ ನಮಗೆ ಫೀಲ್ ಮಾಡೋಕ್ಕೆ ಅಂತ ಅನಿಸ್ಲಿಲ್ಲ ಚೆನ್ನಾಗಿ. ಹಾಗಾಗಿ ಬೇಡ ಅಂತ ಅದನ್ನು ಬಿಟ್ಬಿಟ್ಟು ಬಂದ್ವಿ. ಇದರಲ್ಲಿ ಸ್ವಲ್ಪ ಈ ಥರ ಎಲ್ಲ ಇಟ್ಟಿದ್ರು. ಇದರಲ್ಲೆಲ್ಲ ಸ್ವಲ್ಪ ಹೊತ್ತು ಅವರು ಕೂಡ ಆಟ ಆಡ್ತಾಯಿದ್ರು. ಯಾವ ಥರ ಇರುತ್ತೆ ಇದು, ಕಾರೊಳಗಡೆ ಹಾಕುವಂಥ ಬೆಡ್ಡು. ಮತ್ತು ಇದು ಬಂದು ನಿಮಗೆ ಹೊರಗಡೆ ಶಾಪಿಂಗ್ ಎಲ್ಲ ಮುಗೀತು. ಒಂದು ಬ್ಯಾಗ್ ತಗೊಳ್ಳೋದಕ್ಕೆ ಅಂತ ಬಂದು ನೋಡಿ, ಬ್ಯಾಗ್ ತುಂಬ ತುಂಬಿಸ್ಕೊಂಡು ಹೋಗ್ತಾ ಇದ್ವಿ. ಏನೇನು ತಗೊಂಡ್ವಿ ಅಂತ ಹೇಳಿ ಮನೆಗೆ ಹೋಗ್ಬಿಟ್ಟು ತೋರಿಸ್ತೀನಿ ಎಲ್ಲರಿಗೂ. ಬಂದ್ವಿ ಡೆಕೋಥ್ಲಾನಿಂದ. ನೋಡಿ, ಒಂದು ಬ್ಯಾಗ್ ತಗೊಳಕ್ ಹೋದವರು ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ವಿ. ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಇದು ನನ್ನ ಇದು 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 ಲವ್ ಉಪ್ಪು ಅಂತ ರಿಂಗು ಇವಳಿಗೆ ಅಂತ ತಗೊಂಡಿರೋದು. ಇದು ಸಾನು ಬಾಲು. ಇದು ಅಪ್ಪುಂದು. ಇದು ಬ್ಯಾಗ್ ತಗೊಂಡಿದ್ದವರು. ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಲ್ಲಿ. ಇದು ಬಾಟಲು. ಇದು ಬಾಟಲ್ ಅಲ್ಲಿ ತಗೊಂಡಿದ್ದು ಸಾನ್ವಿಗೆ ಅಂತ. ಇದು ಶುದ್ಧ ಬಿಲ್ಲು. ಇದು ಒಂದು
ಅಮ್ಮನ ಸಾಕ್ಸ್ ಅಲ್ಲ, ಇದು ನಮ್ಮ ಸಾನ್ವಿ ಸಾಕ್ಸು. ಮೊದಲನೇ ಮಗಳು, ಅವಳಿಗೆ ಸ್ಕೂಲ್ಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಬ್ಲ್ಯಾಕ್ ಕಲರ್ ಮತ್ತು ವೈಟ್ ಕಲರ್ ಎರಡೂ ತೊಗೊಂಡಿದ್ದೀನಿ. ಕ್ವಾಲಿಟಿ ಚೆನ್ನಾಗಿದೆ ಅಲ್ಲಿ, ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ. ನನಗೆ ಹೇಳೋಕ್ಕೆ ಬಿಡಲ್ಲ, ಎಲ್ಲ ಇವಳೇ ಹೇಳ್ಬಿಡ್ತಾರೆ. ಮತ್ತು ನಾವು ಟೆಕ್ಸ್ಮಾರ್ಟಿಗೆ ಹೋದಾಗ ಶಾಪಿಂಗ್ ಮಾಡಿದ್ವಿ, ಆದರೂ ಅಲ್ಲಿ ಕ್ವಾಲಿಟಿ ಚೆನ್ನಾಗಿತ್ತು ಅಂತ ಹೇಳಿ ನಾನು ಮನೆ ಹತ್ರ ಯೂಸ್ ಮಾಡ್ಕೊಳ್ಳೋಣ, ಇಲ್ಲ ಹೊರಗಡೆನೂ ಕೂಡ ಹಾಕ್ಬೋದು, ಚೆನ್ನಾಗಿದೆ. ಅದಕ್ಕೆ ಟಾಪ್ 2 ತೊಗೊಂಡೆ. ನೋಡೋಣ ಅಂತ, ಇದು ಉಲ್ಟಾ ಆಗಿಬಿಟ್ಟಿದೆ. ಪಿಂಕ್ ಕಲರ್ ಒಂದು, ಬ್ಲ್ಯಾಕ್ ಕಲರ್ ಒಂದು ಟಾಪ್ ತೊಗೊಂಡಿದ್ದೀನಿ. ಜೀನ್ಸಿಗಾರು ವೇರ್ ಮಾಡ್ಬೋದು, ಇದು ನಾರ್ಮಲ್ ಮನೆ ಹತ್ರನೂ ಕೂಡ ವೇರ್ ಮಾಡ್ಬೋದು. ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಸಾಫ್ಟಾಗಿದೆ. ಮತ್ತು ಇದೊಂದು ತೊಗೊಂಡಿದ್ದು, ಇದು ಹೇರ್ ಡ್ರೈಯಿಂಗ್ ಟವಲ್ ಅಂತ ತೊಗೊಂಡಿದ್ದೀನಿ. ಇದು ಆನ್ಲೈನಲ್ಲಿ ನೋಡ್ತಾ ಇದ್ದೆ, ಒಂದ್ಸತಿ ಯಾವಾಗಲೂ ತರಿಸಿದ್ದೆ, ಬಟ್ ಅದಷ್ಟು ಚೆನ್ನಾಗಿರಲಿಲ್ಲ. ಇವತ್ತು ತರಿಸಿದ್ದೀನಿ, ನೋಡೋಣ ಇದು ಹೇಗಿರುತ್ತೆ ಅಂತ. ಬಟ್ ಅದು ಕ್ವಾಲಿಟೀಸ್ ಎಲ್ಲ ಎಲ್ಲದೂ ಚೆನ್ನಾಗಿದೆ, ಅದ್ರ ಪ್ರೈಸಸ್ಸು ಅಷ್ಟೇ ವರ್ತಾಗಿದೆ. ಶೂಸ್ ನೋಡಿದ್ವಿ ನನ್ನ ಮಗಳಿಗೆ, ಬಟ್ ಅದು ಇಷ್ಟ ಆಗಲಿಲ್ಲ ನನಗೆ. ಅಲ್ಲಿ ಆ ಶೂಸ್ ಕ್ವಾಲಿಟಿ ಒಂದು ಇಷ್ಟ ಆಗಲಿಲ್ಲ, ಬಟ್ ಇದೆಲ್ಲದೂ ಚೆನ್ನಾಗಿತ್ತು. ಇನ್ ಕೇಸ್ ಯಾರಾದರೂ ಸ್ಪೋರ್ಟ್ಸಿಗೆ ಏನಾದರೂ ಮಾಡೋದಾದರೆ, ಹೋಗಿ ತೊಗೊಳೋದಾದರೆ ಏನಾದ್ರು ಐಟಮ್ಸ್ನ ಅವರು ಹೋಗ್ಬಿಟ್ಟು ಡೆಕತ್ಲಾನಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು. ಚೆನ್ನಾಗಿರುತ್ತೆ ಕ್ವಾಲಿಟಿ, ಒಂದ್ಸತಿ ಹೋಗಿ ಚೆಕ್ ಮಾಡ್ಬೋದು, ಚೆನ್ನಾಗಿದೆ. ಎಲ್ಲ ಕಡೆನೂ ಸ್ಟೋರ್ಸ್ ಇದೆ, ನಿಯರ್ ಬೈ ಸ್ಟೋರ್ಸ್ ನೋಡ್ಕೊಂಡು ನೀವು ತೊಗೋಬೋದು. ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವೀಡಿಯೋಸ್ಗಳನ್ನ ಇನ್ಮೇಲೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲಾದರೂ ಹೋಗೋದು ಬರೋದು ಎಲ್ಲ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಷ್ಟ ಆದರೆ ಹೇಳಿ, ಬೇರೆ ಯಾವ ಥರ ವೀಡಿಯೋಸ್ ಬೇಕು ಅಂದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಅದನ್ನು ಕೂಡ ಟ್ರೈ ಮಾಡ್ತೀನಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. Bye, welcome.